ನಮಸ್ತೆ ಮಾತೃಭೂಮಿ. ಪ್ರೀತಿಯ ವೀಕ್ಷಕರಿಗೆ ಆಯುರ್ ಪಾಂಚಜನ್ಯದ ಮತ್ತೊಂದು ವಿಶೇಷ ಸಂಚಿಕೆಗೆ ಸ್ವಾಗತ. ಆರೋಗ್ಯದ ರಹಸ್ಯ ವಾಕಿಂಗ್. ಯಾವ ವೈದ್ಯರನ್ನಾದರೂ ಕೇಳಿ, ಅವರು ಮೊದಲು ಹೇಳೋದು ಚೆನ್ನಾಗಿ ವಾಕಿಂಗ್ ಮಾಡಬೇಕು ಎಂದು. ವಾಕಿಂಗ್ ಅಷ್ಟೊಂದು ಇಂಪಾರ್ಟೆಂಟಾ? ಹೌದು ವೀಕ್ಷಕರೇ. ಮಾನವ ದೇಹಕ್ಕೆ ದೇವರು ಕೊಟ್ಟಿರುವ ಅತ್ಯಂತ ಶಕ್ತಿಶಾಲಿ ಔಷಧಿ ಆಸ್ಪತ್ರೆಯಲ್ಲಿ ಸಿಗುವುದಿಲ್ಲ, ಬದಲಾಗಿ ರಸ್ತೆಯ ಮೇಲೆ ಸಿಗುತ್ತದೆ. ಅದೇ ವಾಕಿಂಗ್. ಮಾನವನ ಆರೋಗ್ಯವನ್ನು ಕಾಪಾಡುವಲ್ಲಿ ಸರಳವಾದ ಮತ್ತು ಅತ್ಯಂತ ಪರಿಣಾಮಕಾರಿ ವ್ಯಾಯಾಮವೆಂದರೆ ಅದು ವಾಕಿಂಗ್. ಇಂದಿನ ಜೀವನ ಶೈಲಿಯಲ್ಲಿ ಬಹುತೇಕ ಜನರು ವ್ಯಾಯಾಮಕ್ಕೆ ಸಮಯ ಕೊಡಲು ಸಾಧ್ಯವಾಗದೇ ಇರುವ ಕಾರಣದಿಂದ ಸುಲಭವಾಗಿ ಎಲ್ಲರೂ ಮಾಡಬಹುದಾದ ವ್ಯಾಯಾಮ ಎಂದರೆ ನಡೆತ. ಆಯುರ್ವೇದದ ಪ್ರಕಾರ ದೇಹದ ಆರೋಗ್ಯವು ತ್ರಿದೋಷಗಳಾದ ವಾತ, ಪಿತ್ತ, ಕಫ ಇವುಗಳ ಸಮತೋಲನದಿಂದ ನಿರ್ಧಾರವಾಗುತ್ತದೆ. ಈ ದೋಷಗಳು ಅಸಮತೋಲನಗೊಂಡಾಗ ರೋಗಗಳು ಉಂಟಾಗುತ್ತವೆ. ಇದನ್ನು ತಡೆಗಟ್ಟುವ ಕೆಲಸವನ್ನು ವ್ಯಾಯಾಮ ಮಾಡುತ್ತದೆ. ಆಯುರ್ವೇದದ ಪ್ರಸಿದ್ಧ ಗ್ರಂಥ ಚರಕ ಸಂಹಿತೆಯಲ್ಲಿ ವ್ಯಾಯಾಮದ ಬಗ್ಗೆ ಲಾಘವಂ ಕರ್ಮ ಸಾಮರ್ಥ್ಯಂ ದೀಪ್ತಾಗ್ನಿ ಮೇಧಸಕ್ಷಯ ವಿಭಕ್ತ ಘನಗಾತ್ರತ್ವಂ ವ್ಯಾಯಾಮಾದ್ ಉಪಜಾಯತೆ ಎಂದು ಹೇಳಲಾಗಿದೆ. ಅಂದರೆ ನಿಯಮಿತ ವ್ಯಾಯಾಮದಿಂದ ದೇಹ ಹಗುರವಾಗುತ್ತದೆ, ಕೆಲಸ ಮಾಡುವ ಶಕ್ತಿ ಹೆಚ್ಚುತ್ತದೆ, ಜಾಠರಾಗ್ನಿ ಅರ್ಥಾತ್ ಡೈಜೆಸ್ಟಿಫೈಯರ್ ಉತ್ತಮವಾಗುತ್ತದೆ, ಕೊಬ್ಬು ಕಡಿಮೆಯಾಗುತ್ತದೆ, ದೇಹದ ಅಂಗಗಳು ದೃಢವಾಗುತ್ತವೆ, ಹೃದಯ, ಶ್ವಾಸಕೋಶ, ಸ್ನಾಯುಗಳು, ನರವ್ಯವಸ್ಥೆಯನ್ನು ಉತ್ತಮಗೊಳಿಸುವ ಕೆಲಸವನ್ನು ಈ ವಾಕಿಂಗ್ ಮಾಡುತ್ತದೆ. ಆಧುನಿಕ ಸಂಶೋಧನೆಗಳು ಹೇಳಿವೆ ವಾಕಿಂಗ್ನ ಇಂಪಾರ್ಟೆನ್ಸ್. ಬೆಳಗ್ಗೆ ವಾತಾವರಣದಲ್ಲಿ ಆಕ್ಸಿಜನ್ ಅಧಿಕವಾಗಿದ್ದು ಗಾಳಿಯು ಕಡಿಮೆ ಮಾಲಿನ್ಯದಿಂದ ಕೂಡಿರುತ್ತದೆ. ಹೃದಯದ ಕಾರ್ಯಕ್ಷಮತೆ ಹೆಚ್ಚುತ್ತದೆ, ಶ್ವಾಸಕೋಶಗಳಿಗೆ ಹೆಚ್ಚು ಆಮ್ಲಜನಕ ಸಿಗುತ್ತದೆ, ಮೆದುಳಿಗೆ ಉತ್ತಮ ರಕ್ತ ಸಂಚಾರವಾಗುತ್ತದೆ, ಜೀರ್ಣಕ್ರಿಯೆ ವ್ಯವಸ್ಥೆ ಚುರುಕಾಗುತ್ತದೆ, ಯಕೃತ್ ಹಾಗೂ ಮೂತ್ರಪಿಂಡ, ಲಿವರ್ ಮತ್ತು ಕಿಡ್ನಿಗಳ ಕಾರ್ಯಕ್ಷಮತೆ ಸುಧಾರಿಸುತ್ತದೆ. ಆಧುನಿಕ ವಿಜ್ಞಾನದ ಪ್ರಕಾರ ಬೆಳಗ್ಗಿನ ನಡೆತ ರಕ್ತ ಸಂಚಾರವನ್ನು ವೇಗವಾಗಿ ಹೆಚ್ಚಿಸಿ ದೇಹದ ಎಲ್ಲ ಅಂಗಾಂಗಗಳಿಗೆ ಆಮ್ಲಜನಕವನ್ನು ಸರಿಯಾಗಿ ತಲುಪಿಸುತ್ತದೆ. ಹೆಚ್ಚುತ್ತದೆ ಮೆಟಬಾಲಿಸಮ್. ಬೆಳಗ್ಗೆ ವಾಕಿಂಗ್ ಮಾಡಿದರೆ ದೇಹದ ಮೆಟಬಾಲಿಸಮ್ ಹೆಚ್ಚುತ್ತದೆ, ಕೊಬ್ಬು ಬೇಗ ಕರಗಿ ತೂಕ ನಿಯಂತ್ರಣ ಸುಲಭವಾಗುತ್ತದೆ ಎಂದು ಸಂಶೋಧನೆಗಳು ತಿಳಿಸಿವೆ. ಇನ್ನು ಬೆಳಗಿನ ಸೂರ್ಯ ಕಿರಣಗಳು ದೇಹಕ್ಕೆ ವಿಟಮಿನ್ ಡಿ ನೀಡಲು ಸಹಕಾರಿ. ಬೆಳಗಿನ ವ್ಯಾಯಾಮ ನೇರವಾಗಿ ದೇಹದ ವಿವಿಧ ಅಂಗಗಳನ್ನು ತಲುಪಿ ದೇಹವನ್ನು ಸದೃಢಗೊಳಿಸುತ್ತದೆ. ಆಯುರ್ವೇದದ ಪ್ರಕಾರ ಬೆಳಗಿನ ಸಮಯವು ಕಫಕಾಲ ಆಗಿರುವುದರಿಂದ ಈ ಸಮಯದಲ್ಲಿ ನಡೆಯುವುದು ಕಫ ಕಡಿಮೆ ಮಾಡುತ್ತದೆ, ಆಲಸ್ಯ ಕಡಿಮೆ ಮಾಡಿ ದೇಹವನ್ನು ಚುರುಕಾಗಿಸುತ್ತದೆ. ಕೆಲವರಿಗೆ ಬೆಳಗ್ಗೆ ಸಮಯ ದೊರೆಯದ ಕಾರಣ ಸಂಜೆ ವಾಕಿಂಗ್ ಮಾಡುತ್ತಾರೆ. ಸಂಜೆಯ ನಡೆತಕ್ಕೂ ಇವೆ ಹಲವು ಲಾಭಗಳು. ದಿನಪೂರ್ತಿಯ ಕೆಲಸದ ನಂತರ ಮನಸ್ಸಿಗೆ ವಿಶ್ರಾಂತಿ ಹಾಗೂ ಇಡೀ ದಿನದ ಒತ್ತಡ ಕಡಿಮೆಯಾಗುವುದು. ರಕ್ತದಲ್ಲಿ ವಿಶೇಷವಾಗಿ ಸಕ್ಕರೆ ಅಂಶದ ನಿಯಂತ್ರಣ. ಆಧುನಿಕ ಸಂಶೋಧನೆಗಳ ಪ್ರಕಾರ ಊಟದ ನಂತರ ನಡೆಯುವುದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡುತ್ತದೆ, ಡಯಾಬಿಟಿಸ್ ನಿಯಂತ್ರಣಕ್ಕೆ ಸಹಾಯ ಮಾಡುತ್ತದೆ. ಸಂಜೆಯ ವೇಳೆಗೆ ದೇಹದ ಸ್ನಾಯುಗಳು, ಸಂಧಿಗಳು ಬೆಳಗ್ಗೆಗಿಂತ ಹೆಚ್ಚು ಸಕ್ರಿಯವಾಗಿರುತ್ತವೆ. ಆದ್ದರಿಂದ ಸಂಜೆ ನಡೆಯುವುದು ಕೆಲವರಿಗೆ ಸುಲಭವಾಗುತ್ತದೆ. ಕೆಲ ಸಂಶೋಧನೆಗಳ ಪ್ರಕಾರ ಸಂಜೆ ವ್ಯಾಯಾಮ ಮಾಡಿದಾಗ ದೇಹದ ಸ್ನಾಯುಗಳು ಹೆಚ್ಚು ಕಾರ್ಯಕ್ಷಮತೆಯನ್ನು ಹೊಂದಿರುತ್ತವೆ. ಇದರಿಂದ ಹೆಚ್ಚು ಶಕ್ತಿ ಬಳಸಲಾಗಿ ಕೊಬ್ಬು ಕರಗುವಿಕೆ ಸುಲಭವಾಗುತ್ತದೆ. ಆಯುರ್ವೇದದ ದೃಷ್ಟಿಯಲ್ಲಿ ಸಂಜೆ ಸಮಯದಲ್ಲಿ ವಾತದೋಷ ಪ್ರಾಬಲ್ಯ ಇರುತ್ತದೆ. ಈ ಸಮಯದಲ್ಲಿ ನಿಧಾನವಾಗಿ ನಡೆದರೆ ದೇಹದ ಸಂಚಾರ ವ್ಯವಸ್ಥೆ ಸಮತೋಲನವಾಗುತ್ತದೆ ಮತ್ತು ದಿನಪೂರ್ತಿ ಬಂದಿರುವ ಒತ್ತಡ ಕಡಿಮೆಯಾಗುತ್ತದೆ. ನಡೆದಿವೆ ಸಾಲು ಸಾಲು ಸಂಶೋಧನೆಗಳು. ಹಾರ್ವರ್ಡ್ ಮೆಡಿಕಲ್ ಸ್ಕೂಲ್ ಸ್ಟಡಿ ನಡೆಸಿದ ಅಧ್ಯಯನ 30 ನಿಮಿಷ ನಡೆಯುವುದರಿಂದ ಹೃದಯ ರೋಗದ ಅಪಾಯ 30% ಕಡಿಮೆಯಾಗುತ್ತದೆ ಎಂದು ತಿಳಿಸುತ್ತದೆ. ಇನ್ನು ಅಮೆರಿಕನ್ ಹಾರ್ಟ್ ಅಸೋಸಿಯೇಷನ್ ಅಧ್ಯಯನದ ಪ್ರಕಾರ ವಾರಕ್ಕೆ 150 ನಿಮಿಷ ನಡೆದರೆ ಹೃದಯದ ಆರೋಗ್ಯಕ್ಕೆ ಅದು ಅತಿ ಉತ್ತಮ. ಊಟದ ನಂತರ 15 ನಿಮಿಷಗಳ ನಡೆತ ರಕ್ತದಲ್ಲಿನ ಗ್ಲೂಕೋಸ್ ಮಟ್ಟವನ್ನು ಕಡಿಮೆ ಮಾಡುತ್ತದೆ. ಇದನ್ನು ಆಯುರ್ವೇದದಲ್ಲೂ ಶತಪಾದ ನಡಿಗೆ ಎಂದು ವಿವರಿಸಲಾಗಿದೆ. ಅಂದರೆ ಊಟದ ನಂತರ ಕನಿಷ್ಠ 100 ಹೆಜ್ಜೆಗಳನ್ನು ನಡೆಯಬೇಕು ಎಂದರ್ಥ. ಬೇಕೇ ಬೇಕು ಸರಿಯಾದ ನಡೆತ. ಹೌದು ವೀಕ್ಷಕರೇ, ನಡೆಯುವಾಗ ನೇರವಾಗಿ ನಡೆಯಿರಿ, ವೇಗವಾಗಿ ಆದರೆ ಆರಾಮವಾಗಿ ನಡೆಯಿರಿ, ಸರಿಯಾದ ಪಾದರಕ್ಷೆ ಬಳಸಿ. ವಾಕಿಂಗಿಗೆ ಫ್ಲಾಟ್ ಚಪ್ಪಲ್
ಸೂಕ್ತವಲ್ಲ. ಹೃದಯ ರೋಗಿಗಳು, ಸಂಧಿ ನೋವು ಇರುವವರು, ವೃದ್ಧರು ವೈದ್ಯರ ಸಲಹೆಯೊಂದಿಗೆ ವಾಕಿಂಗ್ ಮಾಡಬೇಕು. ವಾಕಿಂಗ್ನಿಂದ ಹೆಚ್ಚಾಗುತ್ತಾ ಮನುಷ್ಯನ ಜೀವಿತಾವಧಿ. ವಾಕಿಂಗ್ ಮಾಡುವ ವ್ಯಕ್ತಿಯ ಜೀವನಾವಧಿ ಸಾಮಾನ್ಯ ವ್ಯಕ್ತಿಗಿಂತ ಹೆಚ್ಚಾಗುತ್ತದೆ ಎಂದು ಸಂಶೋಧನೆಗಳು ಹೇಳುತ್ತವೆ. ನೀವು ಪ್ರತಿದಿನ 8,000 ಹೆಜ್ಜೆಗಳನ್ನ ನಡೆದರೆ ಡಯಾಬಿಟಿಸ್, ಹೃದಯ ರೋಗ, ಒತ್ತಡ ಇವುಗಳ ಅಪಾಯ ಬಹಳಷ್ಟು ಕಡಿಮೆಯಾಗುತ್ತದೆ. ಇಷ್ಟೆಲ್ಲ ಪ್ರಯೋಜನಗಳನ್ನು ಒಳಗೊಂಡಿರುವ ವಾಕಿಂಗ್ ಅನ್ನು ನೀವು ಪ್ರತಿದಿನ ಮಾಡದಿದ್ದರೆ ನಿಮ್ಮ ದೇಹ ನಿಧಾನವಾಗಿ ರೋಗಗಳ ಮನೆಯಾಗುತ್ತದೆ. ಇಂದು ನೀವು ಆರೋಗ್ಯಕ್ಕಾಗಿ ಸಮಯ ಕೊಡದಿದ್ದರೆ ಮುಂದೆ ರೋಗಿಗಳಾಗಿ ಸಮಯ ಕೊಡಬೇಕಾಗುತ್ತದೆ. ರೋಗ ಬಂದಾಗ ಇಲ್ಲದ ಆರೋಗ್ಯದ ಕುರಿತು ಚಿಂತಿಸುವುದರ ಬದಲು ಹಿಂದೆ ನಡಿಗೆಯನ್ನು ಪ್ರಾರಂಭಿಸಿ ಉತ್ತಮ ಜೀವನವನ್ನು ಪಡೆದುಕೊಳ್ಳಿ. ಇದಾಗಿತ್ತು ಮಿತ್ರರೇ ವಾಕಿಂಗ್ ನ ಕುರಿತಾದಂತಹ ಸಂಕ್ಷಿಪ್ತ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಆಯುರ್ವೇದದ ಮತ್ತಷ್ಟು ಆಸಕ್ತಿಕರ ಸಂಗತಿಗಳನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇವೆ. ಅಲ್ಲಿವರೆಗೆ ಧನ್ಯವಾದ. ಜೈ ಹಿಂದ್, ಜೈ ಆಯುರ್ವೇದ, ಜೈ ಕರ್ನಾಟಕ ಮಾತೆ.